ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರುಣ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ವಿಶೇಷತೆ ಏನು ಅಂತಂದ್ರೆ ನಮ್ಮನೇಲಿ ಹಬ್ಬ ಇದೆ. ಯಾವ ಹಬ್ಬ? ಹೋಲಿ ಹಬ್ಬ. ಹೋಲಿ ಹಬ್ಬ ಅಂತಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆ ಮಾಡಿ ಎಡೆ ಇಟ್ಟು ಮೊಡಕೆ ಇಟ್ಟು ಸೊ ಈಗೆಲ್ಲ ಪೂಜೆನ ಆಚರಿಸ್ತಾರೆ. ಸೊ ಯಾರ್ಯಾರಿಗೆಲ್ಲ ಗೊತ್ತಿದೆ, ಯಾರ್ಯಾರಿಗೆ ಗೊತ್ತಿಲ್ಲ, ಓಕೆ, ಗೊತ್ತಿಲ್ದಿರೋರು ವಿಡಿಯೋಸ್ನ ನೋಡಿ, ಗೊತ್ತಿರೋರು ನೋಡಿ. ಏನಾದ್ರೂ ಮಿಸ್ಟೇಕ್ ಆಗಿದೆ ಸೊ ಕಮೆಂಟ್ ಮಾಡಿ. ಇನ್ನು ಏನಾದ್ರೂ ಮಾಡ್ಬೋದಿತ್ತು ಅನ್ನೋದನ್ನು ಸೊ ಈ ಹಬ್ಬದ ಬಗ್ಗೆ ತಿಳ್ಕೊಂಡಿರೋರು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸರಿ, ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ತೋರಣ ಕಟ್ತೀವಿ. ಸೊ ಈ ಹಬ್ಬಕ್ಕೆ ನಾವು ವರ್ಷಕ್ಕೊಂದ್ಸತಿ ಸೊ ಈ ಹಬ್ಬಕ್ಕೂ ತೋರಣ ಕಟ್ತೀವಿ, ಯುಗಾದಿ ಹಬ್ಬಕ್ಕೂ ತೋರಣ ಕಟ್ತೀವಿ. ಸೊ ಈ ಹಬ್ಬಕ್ಕೆ ನಾವು ತೋರಣ ಕಟ್ಟಿ ಮನೇಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇವತ್ತು ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವು ಬಂದು ಅಲ್ಲಿಂದ ತೀರ್ಥ ತಗೊಂಡ್ಬಂದಿರ್ತೀವಿ. ಸೊ ಆ ತೀರ್ಥನ ತಗೊಂಡ್ಬಂದು ನಾವು ಅಡುಗೆ ಎಲ್ಲ ಮಾಡಾದ್ಮೇಲೆ ಎಲ್ಲ ಅಡುಗೆಗೂ ಹಾಕ್ಬೇಕು ತೀರ್ಥನ, ಮತ್ತೆ ಮನೆಗೆಲ್ಲ ಹಾಕ್ಬೇಕು, ದೇವ್ರ ಮನೆಗೆ ಹಾಕ್ಬೇಕು, ಆಮೇಲೆ ನಾವು ಊಟ ಬಡಿಸೋದೆಲ್ಲ. ಸರಿ ಫ್ರೆಂಡ್ಸ್, ಈಗ ಈ ಹಬ್ಬಕ್ಕೆ ಮೇನ್ ಅಂದ್ರೆ ಇಂಪಾರ್ಟೆಂಟ್ ಆಗಿ ಅವರೆಕಾಳು. ಸೊ ಒಣಗಿರೋ ಅವರೆಕಾಳು ನಮ್ಗೆ ಸಿಗುತ್ತೆ, ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಅವರೆಕಾಳನ್ನ ನಾವು ನೆನೆಸಿಟ್ಟು ಅದನ್ನ ಸ್ವಲ್ಪ ಒಂದ್ 2-3 ವಿಸಿಲ್ ಬೇಯಿಸ್ಕೊಂಡು ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ ಮತ್ತೆ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಪಾತ್ರೆಯಲ್ಲಿ ರೋಸ್ಟ್ ಮಾಡಿ ಸೊ ಆ ಸಾಂಬಾರ್ನ ಮಾಡ್ಕೊಂತೀವಿ ನಾವು. ಅವರೆಕಾಳು ಸಾಂಬಾರ್ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಹಬ್ಬಕ್ಕಂತೂ ಅವರೆಕಾಳು ತುಂಬಾ ಇಂಪಾರ್ಟೆಂಟ್. ಮತ್ತೆ ಅವರೆಕಾಳು ಇಂಪಾರ್ಟೆಂಟು. ಮತ್ತೆ ಈ ದೇವ್ರ ಮನೇಲಿ ಈರುಳ್ಳಿ ಹೂವು, ಸ್ಪ್ರಿಂಗ್ ಆನಿಯನ್ ಅಲ್ಲ, ಈರುಳ್ಳಿ ಹೂವು ಅಂತಾನೆ ಸಿಗುತ್ತೆ. ಈರುಳ್ಳಿ ಹೂವದಲ್ಲಿ ವೈಟ್ ಇರುತ್ತೆ ಮೇಲ್ಗಡೆ. ಸೊ ಆ ಈರುಳ್ಳಿ ಹೂವು ಮತ್ತೆ ಈ ಅವರೆಕಾಳು ತುಂಬಾನೇ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಇಷ್ಟ ಅಂತೆ. ಸೊ ಈ ಹಬ್ಬಕ್ಕೆ ಏನ್ ಮಿಸ್ ಆದ್ರೂ ಪರವಾಗಿಲ್ಲ, ಬಟ್ ಅವರೆಕಾಳು ಸಾಂಬಾರ್ ಮಿಸ್ ಆಗ್ಬಾರ್ದು, ಮತ್ತೆ ಈರುಳ್ಳಿ ಹೂವ ಮಿಸ್ ಆಗ್ಬಾರ್ದು. ಈರುಳ್ಳಿ ಹೂವಾಗಂತೂ ನಾವು ಎಷ್ಟು ಅಂಗಡಿಗಳು ಹುಡುಕಿದೀವಿ ಅಂದ್ರೆ ಈ ಹಬ್ಬಕ್ಕೆ ಸಿಕ್ಲೇ ಇಲ್ಲ. ಕಡೆಗೆ ತುಂಬಾ ಬೇಜಾರಾಗ್ಬಿಡ್ತು. ಅದಕ್ಕೋಸ್ಕರನೇ 3 ಅವರ್ ಹುಡುಕಿದೀವಿ. ನಮ್ಮ ಏರಿಯಾ, ಬೇರೆ ಏರಿಯಾ ಎಲ್ಲ ಕಡೆ ಹುಡುಕ್ಬಿಟ್ವಿ, ಯಲಹಂಕ, ಯಶವಂತಪುರ ಎಲ್ಲ. ಬಟ್ ಈರುಳ್ಳಿ ಹೂವನೇ ಸಿಕ್ಕಿರ್ಲಿಲ್ಲ. ತುಂಬಾ ಬೇಜಾರಾಯ್ತು. ಇಷ್ಟೆಲ್ಲ ನಾವು ಗ್ರ್ಯಾಂಡ್ ಆಗಿ ನಾವು ಮಾಡ್ತಾ ಇದೀವಿ, ಇಷ್ಟೆಲ್ಲ ಆಸೆ ಪಟ್ಕೊಂಡು, ಬಟ್ ಈರುಳ್ಳಿ ಹೂವನೇ ಸಿಕ್ಕಿಲ್ಲ. ಆ ಹೂವ ಹಿಡ್ದಿರ ನಾನು ಹೆಂಗ್ ಪೂಜೆ ಮಾಡ್ಲಿ, ಹೆಂಗ್ ಹಬ್ಬ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಆಗ್ಬಿಟ್ಟಿತ್ತು. ಕಡೆಗೆ ದೇವ್ರ ಮೇಲೆ ಭಾರ ಹಾಕಿ, ಸರಿ ಆಯ್ತು ಈರುಳ್ಳಿ ಹೂವ ಸಿಕ್ಕಿಲ್ಲ, ಇನ್ನೇನ್ ಮಾಡೋದು, ದೇವ್ರೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಸರಿ ಹಾಗೆ ಹಬ್ಬ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ. ಆಮೇಲೆ ಮತ್ತೆ ನಾವು ಮನೆಗೆ ಬಂದ್ವಿ, ದೇವಸ್ಥಾನದಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಅಡ್ಗೆಗಳೆಲ್ಲ ಮಾಡ್ಬಿಟ್ವಿ. ದೇವ್ರ ಮನೆ ರೆಡಿ ಮಾಡ್ಬೇಕು, ಈರುಳ್ಳಿ ಹೂವ ಇಲ್ಲ. ಕಡೆಗೆ ನಮ್ಮ ನಾಗೇಶ್ಗೆ ಏನಾಯ್ತೋ ಗೊತ್ತಿಲ್ಲ, ನಾಗೇಶ್ ಹೋದ್ರು. ಸರಿ ಇರು ನಾಗೇಶ್ ಯಾರು ಅಂತ ಗೊತ್ತಿರ್ಬೋದಲ್ವಾ, ನಮ್ಮ ಹಸ್ಬೆಂಡ್. ಸೊ ಹೋಗಿ ನೋಡಿದ್ರೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ತರಕಾರಿ ಅಂಗಡಿ ಇದೆ, ಫ್ರೆಶ್ ಆಗಿ ಅವಾಗ ತಾನೇ ಜಸ್ಟ್ ಬಂದಿದೆ. ಅವ್ರಿಗಂತೂ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಕಡೆಗೆ 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ ಬಂದ್ರು. ನನಗೂ ನೋಡಿದ ತಕ್ಷಣ ತುಂಬಾ ಖುಷಿ ಆದೆ. ನಾನು ಅಂತೂ ದೇವ್ರು ಕಂಡ್ಬಿಟ್ಟ, ಈರುಳ್ಳಿ ಹೂವ ಸಿಕ್ತು. ಇಷ್ಟೆಲ್ಲ ನಾವು 3 ಅವರಿಂದ ಹುಡ್ಕಿದ್ವಿ ಎಲ್ಲಾ ಏರಿಯಾದಲ್ಲೂ, ಬಟ್ ಮನೆ ಪಕ್ಕದಲ್ಲೇ ಸಿಕ್ತಲ್ಲಪ್ಪ, ಅದು ಇಷ್ಟು ಫ್ರೆಶ್ ಆಗಿ ಜಸ್ಟ್ ಅಂತಂದ್ಬಿಟ್ಟು ತುಂಬಾ ಹ್ಯಾಪಿ ಆಯ್ತು. ಮನೆಗೆಲ್ಲ ಹೊಸ ಬಟ್ಟೆ ಎಲ್ಲ ತಂದಿದ್ವಿ, ಎಲ್ಲ ಹಾಕೊಂಡ್ವಿ. ಹಬ್ಬ ಅಂದ್ರೆ ಏನೋ ಒಂಥರ ಫ್ರೆಂಡ್ಸ್ ಖುಷಿ. ಅದ್ರಲ್ಲೂ ಮನೆ ದೇವ್ರ ಹಬ್ಬ ಅಂದ್ರೆ ತುಂಬಾ ಸಿಸ್ಟಮ್ ಆಗಿ ಮಾಡ್ಬೇಕು. ಅದ್ರಲ್ಲೂ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಅಂದ್ರೆ ತುಂಬಾ ಸಿಸ್ಟಮ್ ಇದೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಮಾಡೋದು ಅಂದ್ರೆ. ಯಾಕಂದ್ರೆ ಎಲ್ಲಾ ದೇವ್ರಿಗಿಂತ ತುಂಬಾ ಕೋಪಿಷ್ಟ ದೇವ್ರು ಅಂತಂದ್ರೆ ಅದು ಲಕ್ಷ್ಮೀ ನರಸಿಂಹ ಸ್ವಾಮಿನೇ ಕೋಪಿಷ್ಟ ದೇವ್ರು. ಓಕೆ ಫ್ರೆಂಡ್ಸ್, ಈಗ ನಾನು ಆಲೂ ಫ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಸಾಂಬಾರ್ ಆಯ್ತು, ಈಗ ಆಲೂ ಫ್ರೈ. ಸೊ ಆಲೂನ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ವಿ, 2 ವಿಸಿಲ್ ಬೇಯಿಸ್ಕೊಂಡೆ. ಆಮೇಲೆ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನ ಕಟ್ ಮಾಡ್ಕೊಂಡೆ, ಕ್ಯೂಬ್ಸ್ ತರ ನಾನು ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬಾಣಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ 1-2 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಮತ್ತೆ ಸಾಲ್ಟ್, ಆಲೂಗಡ್ಡೆಗೂ ಉಪ್ಪಾಕಿ ಬೇಯಿಸಿರ್ತೀನಿ. ಮತ್ತೆ ಈಗ ಒಗ್ಗರಣೆಗೆ ಮಾತ್ರ ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡಿತೀನಿ. ಈ ತರ ಆಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫ್ರೈ ಮಾಡಿದ್ರೆ, ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಕೈಯಲ್ಲೆಲ್ಲ ಇಸ್ಕಿರ್ತೀವಲ್ವಾ, ಸೊ ಅದು ಹಳಸೋಗುತ್ತೆ. ಈ ತರ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಅದ್ರ ಮೇಲೆ ನಿಂಬೆಹಣ್ಣು ಇದು ಬರುತ್ತೆ, ಡ್ರೈ ಮ್ಯಾಂಗೋ ಪೌಡರು. ಸೊ ಅದು ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಲೆಮನ್ ಹಾಕಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ತಿರ್ಗಾ ಏನ್ ಫ್ರೆಂಡ್ಸ್, ಅಡ್ಗೆ ಮಾಡೋವಾಗ ಇಷ್ಟು ಅಡ್ಗೆಗಳು ನಾನು ಮಾಡಿದೀನಿ, ಒಂಚೂರು ಸಹ ಟೇಸ್ಟ್ ಮಾಡಿಲ್ಲ. ಉಪ್ಪು ಖಾರ ಆಗ್ಲಿ ಒಂದು ಚೂರು ಎಂಜಿಲ್ ಮಾಡ್ದಿರಾ ಮಾಡ್ಬೇಕು.
ಅಷ್ಟು ಸಿಸ್ಟಮ್ ಆಗಿ ಮಾಡಬೇಕು ಫ್ರೆಂಡ್ಸ್. ನಾನು ಮಾಡೋದು ಮಾಡಿಬಿಡ್ತೀನಿ, ನಾನು ಹೇಗಿದೆಯೋ ಏನೋ ಅನ್ಕೊತಾ ಇರ್ತೀನಿ ನೋಡಿ. ಈಗ ನೆಕ್ಸ್ಟು ರಸಮ್ ಮಾಡ್ತಾ ಇದ್ದೀನಿ. ಸೊ ಒಂದು 3 ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆ ಹಣ್ಣು ಇದನ್ನಿಷ್ಟನ್ನು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊತೀನಿ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು ಫ್ರೆಂಡ್ಸ್. ಏನು ಟೊಮೊಟೊ ಅಲ್ವಾ, ಬೇಗ ಬೆಂದ್ಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು 10 ನಿಮಿಷ ಸಾಕು. ಆಮೇಲೆ ಡೈರೆಕ್ಟು ಜೀರಿಗೆ ಮೆಣಸು ನಾನೇನು ಹುರ್ಕೊಂಡಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಜೀರಿಗೆ ಮೆಣಸು ಹಾಕಿದೆ. ಅದ್ರ ಜೊತೆ ಒಣಮೆಣ್ಸಿನ್ಕಾಯಿ ಒಂದು 3 ಹಾಕಿದೆ ಅಷ್ಟೇ. ಅದನ್ನು ಸ್ವಲ್ಪ ರುಬ್ಕೊಂಡೆ, ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡೆ. ಆಮೇಲೆ ಬೇಯಿಸಿರೋ ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು ಎಲ್ಲ ಹಾಕಿ ಅದ್ರ ಮೇಲೆ ಇನ್ನೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡೆ, ಗ್ರೈಂಡ್ ಮಾಡಿಕೊಂಡೆ. ರಸಮ್ ಈ ಥರ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಜೀರಿಗೆ ಮೆಣಸು ಹುರ್ಕೊಂಡು ಮಾಡ್ತಾರೆ, ಬಟ್ ಈ ರಸಮ್ ಒಂದ್ಸತಿ ಮಾಡಿ ನೋಡಿ, ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಈ ರಸಮ್ ಅಂದ್ರೇ ಇಷ್ಟ. ರಸಮಲ್ಲಿ 4-5 ವೆರೈಟಿ ಮಾಡ್ತೀನಿ, ಬಟ್ ಈ ರಸಮ್ ಈಸಿನೂ ಇದೆ, ಟೇಸ್ಟ್ ಕೂಡ ಇದೆ. ಮತ್ತು ಒಂದು ಪಾತ್ರೆಯಲ್ಲಿ ಸಾಸಿವೆ, ಜೀರಿಗೆ, 1-2 ಬೆಳ್ಳುಳ್ಳಿ, 1-2 ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿರೋದು ಟೊಮೊಟೊ ಪೇಸ್ಟ್ನ ಹಾಕಿ ಒಂಚೂರು ಅರಿಶಿನ ಪುಡಿ ಹಾಕಬೇಕಾಗುತ್ತೆ. ಅರಿಶಿನ ಪುಡಿ ಹಾಕಿ ರಸಮ್ ಪೌಡ್ರ್ ಇದ್ದರೆ ರಸಮ್ ಪೌಡ್ರ್ ಹಾಕ್ರಿ, ಇಲ್ಲಾಂದರೆ ಪರವಾಗಿಲ್ಲ. ರಸಮ್ ಪೌಡ್ರ್ ಹಾಕಿಲ್ಲ ಅಂತಂದ್ರೂ ಸಹ ರಸಮ್ ಟೇಸ್ಟ್ ಬರುತ್ತೆ. ರಸಮ್ ಪೌಡ್ರ್ ಇಲ್ಲ ಅಂದರೆ ಇಟ್ಸ್ ಓಕೆ. ನಾನು ಇತ್ತು MTR ರಸಮ್ ಪೌಡರ್ ಇತ್ತು, ಸರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸಿದ್ರೆ ಸಾಕು ಫ್ರೆಂಡ್ಸ್. ನೋಡಿ, ನೋಡ್ತಾ ಇದ್ರೆ ಯಾರ್ಯಾರಿಗೆಲ್ಲ ತಿನ್ನಬೇಕು ಅನಿಸ್ತಿದೆ ನೋಡಿ. ಸೂಪರ್ ರಸಮ್, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಉಪ್ಪು ಹಾಕಿರಲಿಲ್ಲ, ಉಪ್ಪು ಮರ್ತೋಗಿದೆ, ಆಮೇಲೆ ಮತ್ತೆ ಉಪ್ಪು ಹಾಕ್ಕೊಂಡೆ. ಅಂತೂ ರಸಮ್ ಆಯಿತು. ಮತ್ತು ನೆಕ್ಸ್ಟು ಇದು ಮಾಡ್ತಾಯಿದ್ದೀನಿ, ಪಲ್ಯ ಮಾಡ್ತಾಯಿದ್ದೀನಿ. ಆಲೂ ಫ್ರೈ ಆಗಿದೆ ಒಂದು ಪಲ್ಯ ಆಲ್ರೆಡಿ, ತಿರ್ಗಾ ಇನ್ನೊಂದು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಅಂದಿದ ತಕ್ಷಣ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಏನು ಪಲ್ಯ ಮಾಡ್ತಾ ಇದ್ದಾರೆ ಅಂತ. ಗೆಸ್ ಮಾಡಿಬಿಟ್ರಾ? ಬೀನ್ಸ್ ಪಲ್ಯ ಅಂತ. ಅದಕ್ಕೆ ಮೀನು ಕಡಲೆಬೇಳೆ ಹಾಕ್ತಾರೆ ಅಲ್ವಾ. ಸೊ ಕಡಲೆಬೇಳೆ, ಬೆಳ್ಳುಳ್ಳಿ, ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದಾದಮೇಲೆ 1.5 kg ಅಷ್ಟು ಬೀನ್ಸ್ ಕಟ್ ಮಾಡಿದ್ಲು ನನ್ನ ಚಿಕ್ಕ ಮಗಳು. ಸೊ 1.5 kg ಅಷ್ಟು ಬೀನ್ಸು ಮತ್ತು ಒಂದು ದೊಡ್ಡ ಗಾತ್ರದ್ದು ಹೂಕೋಸು. ಸೊ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಒಂಚೂರು ನೀರು ಹಾಕಲೇಬೇಕಲ್ವ, ಯಾಕಂದರೆ ಹೂಕೋಸು ಬೇಯಬೇಕಲ್ಲ. ಬೀನ್ಸ್ ಏನೋ ಬೆಂದ್ಬಿಡುತ್ತೆ ಬೇಗ, ಬಟ್ ಹೂಕೋಸು ಬೇಗ ಬೇಯಲ್ಲ. ಅದಕ್ಕೊಂಚೂರು ಉಪ್ಪು ಮತ್ತು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಒಂಚೂರು ಹಾಕಿದ್ದೀನಿ, ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರು ಚೆನ್ನಾಗಿ ಎಳ್ಕೊಬೇಕು, ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು, ಅಲ್ಲಿ ಗಂಟ ಇದು ಚೆನ್ನಾಗಿ ಬೇಯಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿದ್ರಾ ಹೂಕೋಸೆಲ್ಲ. ಕಡೆಗೆ ಅದೊಂದು ಪಲ್ಯ ಮುಗೀತು. ತಿರ್ಗಾ ನೆಕ್ಸ್ಟ್ ಐಟಮ್ ಇದು ಏನಪ್ಪ, ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಕೇಸರಿ ಬಾತ್ ಜಾಸ್ತಿ ಮಾಡಲ್ಲ ಮನೇಲಿ, ಯಾರೂ ತಿನ್ನಲ್ಲ ಜಾಸ್ತಿ. ನಮ್ಮ ಮನೇಲಿ ತಿನ್ನೋದೇ ಶಾವಿಗೆ ಪಾಯಸ ಸೂಪರಾಗಿ ತಿಂತಾರೆ, ಇಲ್ಲ ಅಕ್ಕಿ ಪಾಯಸ ತಿಂತಾರೆ, ಅದು ಬಿಟ್ಟರೆ ಜಾಮೂನ್ ಅಷ್ಟೇ. ಸೊ ಕೇಸರಿ ಬಾತ್ ಮಾಡೋಣ, ಯಾವಾಗ ಪಾಯಸ ಮಾಡ್ತಾ ಇರ್ತೀನಿ, ಈ ಸತಿ ಡಿಫ್ರೆಂಟಾಗಿ ಮಾಡೋಣ ದೇವ್ರಿಗೆ ಅಂತ ಹೇಳಿಬಿಟ್ಟು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ತುಪ್ಪ ಒಂಚೂರು ಹಾಕ್ಕೊಂಡೆ, ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಒಂದು 4 ಇದು ಲವಂಗ ಹಾಕ್ಲೇಬೇಕು. ಕೇಸರಿ ಬಾತಿಗೆ ಲವಂಗ ಇದ್ರೇ ಟೇಸ್ಟು. ಸೊ ಪೈನಾಪಲ್ಲು ತೊಗೊಂಬನ್ನಿ ಅಂತ ನಾಗೇಶ್ ಕೇಳಿದ್ರೆ ಅವರು ಪೈನಾಪಲ್ ಮರೆತುಬಿಟ್ಟು ಬಂದ್ಬಿಟ್ಟಿದ್ರು. ಸರಿ ಹೋಗಿ ತೊಗೊಂಬರೋ ಅಷ್ಟು ಪೇಷನ್ಸ್ ಇರಲಿಲ್ಲ, ಯಾಕಂದರೆ ನಾನು ಅಡುಗೆ ಮಾಡ್ತಾ ಇದ್ವಿ, ನಾನು ಮಕ್ಕಳೆಲ್ಲ ಸೇರಿಕೊಂಡು. ಈ ಕಡೆ ನಾಗೇಶು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಸೊ ಅದರಿಂದ ಮತ್ತೆ ಅಂಗಡಿಗೆ ಹೋಗೋಕ್ಕಾಗಿಲ್ಲ, ಎಲ್ಲರಿಗೂ ಟಯರ್ಡ್ ಆಗಿತ್ತಲ್ವ, ಬೆಳಗ್ಗೆ ಬೇಗ ಎದ್ದಿದ್ವಿ 4 ಗಂಟೆಗೆಲ್ಲ. ಸರಿ ಆಯಿತು, ರವೆ ಹಾಕ್ಕೊಂಡೆ. ರವೆನ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಗಮ್ ಅನ್ನಬೇಕು, ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ. ಅದು ಚಿರೋಟಿ ರವೆ, ಸಣ್ಣ ರವೆನೂ ಅಲ್ಲ, ಮೀಡಿಯಮ್ ರವೆನೂ ಅಲ್ಲ, ಚಿರೋಟಿ ರವೆ ತಂದಿದ್ದೆ. ಸೊ ಚಿರೋಟಿ ರವೆನ ಚೆನ್ನಾಗಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಜೊತೆ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಅದಕ್ಕೆ ಸಕ್ಕರೆ ಹಾಕ್ಕೊಂಡೆ. ಡೈರೆಕ್ಟು ಸಕ್ಕರೆ ಹಾಕಿ, ಸಕ್ಕರೆ ಜೊತೆನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಬಿಸಿ ನೀರು. ಸೊ ಬಿಸಿ ನೀರು ಹಾಕೊಬೇಕು. ಯಾರಾದರೂ ತಣ್ಣೀರು ಹಾಕೊಂಬಿಟ್ಟಿರ ಕೇಸರಿ ಬಾತ್ಗೆ? ನಾನು ಜಾಸ್ತಿ ಮಾಡಲ್ಲ, ಏನೋ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು, ನನಗಿಷ್ಟ ಆಯಿತು. ಪರವಾಗಿಲ್ಲ, ಇನ್ಮೇಲೆ ಅವಾಗವಾಗ ಒಂದ್ಸತಿ ಮಾಡ್ತಾ ಇರ್ಬೋದು. ಸರಿ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಉಪ್ಪಿಟ್ಟು ಮಿಕ್ಸ್ ಮಾಡ್ದಂಗೆ. ಬಟ್ ಅದು ಗಂಟು ಆಗ್ತಾನೇ ಇತ್ತು, ಕೈ ಬೇರೆ ನೋಯ್ತಾ ಇತ್ತು, ಆದ್ರೂ ಮಿಕ್ಸ್ ಹೊಡಿತಾನೇ ಇದೆ. ಆಮೇಲೆ ಕಲರ್ಗೆ ಅಂತಂದ್ಬಿಟ್ಟು ಕೇಸರಿ ಕಲರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಎತ್ತಿ ಬಾಣಲಿಗೆ ಹಾಕಿದೆ. ಕಲರ್ಫುಲ್ಲು ವೈಟ್ ಕೇಸರಿ ಬಾತ್ ಇದ್ದಿದ್ದು ಕಲರ್ ಕೇಸರಿ ಬಾತ್ ಆಯಿತು. ಯಾರ್ಯಾರಿಗೆಲ್ಲ ವೈಟ್ ಕೇಸರಿ ಬಾತ್ ಇಷ್ಟ, ಯಾರ್ಯಾರಿಗೆಲ್ಲ ಕಲರ್ ಕೇಸರಿ ಬಾತ್ ಇಷ್ಟ ನೋಡಿ. ಕೇಸರಿ ಬಾತ್ ಅಂದರೆ ಈ ಕಲರೇ ಇರಬೇಕು.
ಅದೇನು ಪೌಡ್ರ್ ಹಾಕ್ತೆ ಅಂದ್ಕೊಂಡ್ರ, ಏನಿಲ್ಲ, ಏಲಕ್ಕಿ ಪುಡಿ ಪ್ಯಾಕೆಟ್ ಇರಲಿಲ್ಲ. ಸೊ ಏಲಕ್ಕಿ ಹಂಗಂಗೆ ಹಾಕ್ರೆ ಬಾಯಿಗೆ ಸಿಕ್ಕುತ್ತೆ ಅಂದ್ಬಿಟ್ಟು ಏಲಕ್ಕಿ ಜೊತೆ ಒಂದು 2 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಆ ಪೌಡರ್ನ ಎತ್ತಿ ಕೇಸರಿ ಬಾತ್ಗೆ ಹಾಕಿದ್ದೆ. ಸೊ ಫ್ರೆಶ್ ಫ್ಲೇವರ್ ಬರುತ್ತೆ ಏಲಕ್ಕಿದು. ಸೊ ನೋಡಿ, ಒಂಚೂರು ಬಾಣಲಿ ಗಂಟಿಲ್ಲ, ನೀಟಾಗಿ ಆಗೈತೆ. ನೆಕ್ಸ್ಟ್ ಐಟಮ್ ವಡೆ. ಸೊ ಏನಿಲ್ಲ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಸೇರಿ ನೆನೆಸಿದ್ದೆ. ಆಮೇಲೆ ಈರುಳ್ಳಿ ಎಲ್ಲ ಹಾಕಿ, ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ರುಬ್ಬಿ, ಕೊತ್ತಂಬರಿ ಸ್ವಲ್ಪ ಎಲ್ಲ ಹಾಕಿ ರುಬ್ಬಿ ನೋಡಿ ಈ ಥರ ವಡೆ ಮಾಡ್ತಾಯಿದ್ದೀನಿ. ವಡೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ, ಆಯಿಲ್ ಫುಡ್ ತಿನ್ನಲ್ಲಪ್ಪ ನಾವು ಅಂತಾರೆ. ಬಟ್ ಈ ಥರ ಬಿಸಿ ಬಿಸಿ ವಡೆ, ಘಮ ಘಮ ವಡೆ ಮಾಡ್ತಾಯಿದ್ರೆ ಆಯಿಲ್ ಫುಡ್ ಕಂಟ್ರೋಲ್ ಇರೋರು ಸಹ ಬಂದು ಎತ್ಕೊಂಡು ಒಂದಾದರೂ ತಿಂದೇ ತಿಂತಾರೆ. ಆದರೂ ವಡೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಈ ಥರ ಬಿಸಿ ಬಿಸಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಆ ಸ್ಮೆಲ್ಗೆ ತಿನ್ನಬೇಕು ಅನಿಸ್ತಾಯಿತ್ತು. ಬಟ್ ಆದ್ರೂ ಫಸ್ಟು ದೇವರು ಆಮೇಲೆ ನಾವು ಅಂತ ಅಂದ್ಕೊಂಡು ಬಾಯಿನ ಕಂಟ್ರೋಲಲ್ಲಿ ಇಟ್ಕೊಂಡು ಸ್ಮೆಲ್ ಮಾತ್ರ ತೊಗೊಂಡು ಆನಂದ ಪಡ್ತಾಯಿದ್ರು. ಉದ್ದಿನಬೇಳೆ ಹಾಕಿರ್ತೀವಲ್ಲ, ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಇನ್ನೂ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಉದ್ದಿನ ವಡೆ ಸ್ಮೆಲ್ಲೇ ಬೇರೆ ಅಲ್ವಾ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆದು. ಸೊ ನೋಡಿ, ಇಷ್ಟು ವಡೆಗಳು ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಹಿಟ್ಟಿತ್ತು, ಫ್ರಿಜ್ಜಲ್ಲಿ ಇಟ್ಟೆ. ಸದ್ಯಕ್ಕೆ ಇವಾಗ ಸಾಕು ಅಂತ ಹೇಳ್ಬಿಟ್ಟು ಊಟಕ್ಕೆ ಬಡಿಸೋರ್ಗೆ ಸಾಕು ಅಂತ ಅಂದ್ಬಿಟ್ಟು ಇಷ್ಟು ಇಟ್ಟಿದ್ದೆ. ವಡೆ ಮುಗೀತು ನೋಡಿ. ಪಲ್ಯ, ಸಾಂಬಾರು, ಕೇಸರಿ ಬಾತು, ಆಲೂ ಪಲ್ಯ, ರಸಮ್ಮು ಎಲ್ಲ ರೆಡಿ ಆಯಿತು. ನೋಡಿ, ಇವಾಗ ಅದು ದೇವ್ರದ್ದು ತೀರ್ಥ, ಲಕ್ಷ್ಮೀ ನರಸಿಂಹಸ್ವಾಮಿ ತೀರ್ಥ ನೋಡಿ. ಮಾಡಿರೋ ಅಡುಗೆಗೆಲ್ಲ ಹಾಕ್ತಾಯಿದ್ದೀವಿ ಸ್ವಲ್ಪ ದೇವ್ರದ್ದು ತೀರ್ಥ ಹಾಕಿ, ಮಾಡಿರೋ ಪಾತ್ರೆಗೆಲ್ಲ ಅರಿಶಿನ ಕುಂಕುಮ ಇಟ್ಟು ನಾಮ್ ಬಳಿತೀವಿ. ತಿರ್ಗಾ ನಮ್ದು ಇಂಪಾರ್ಟೆಂಟ್ ಏನಂದರೆ ನಾಮಿಡ್ತೀವಿ ನೋಡಿ. ಎಲ್ಲ ಮಾಡಿರೋ ಪ್ರತಿಯೊಂದು ಅಡುಗೆಗೂ ತೀರ್ಥ ಹಾಕ್ತಾಯಿದ್ದೀವಿ. ತಿರ್ಗಾ ಅದನ್ನು ಎಲ್ಲ ಅಡುಗೆಗೂ ತೀರ್ಥ ಹಾಕ್ಬಿಟ್ಟು ದೇವ್ರ ಮನೆಗೆ ತೀರ್ಥ ಹಾಕಿ, ಇಡೀ ಮನೆ ಮೇಲೆಯಿಂದ ಹಿಡಿದು ಕೆಳಗೆ ಗಂಟ ಆಚೆ ಮನೆ ಬಾಗಿಲಲ್ಲಿ ಎಲ್ಲ ಕಡೆ ತೀರ್ಥ ಹಾಕಿದ್ವಿ. ಸೊ ತೀರ್ಥ ಎಲ್ಲ ಹಾಕಿದ್ಮೇಲೆ ನೋಡಿ, ನಾಗೇಶ್ ಏನಪ್ಪ ಮಾಡ್ತಿದ್ದಾರೆ ಅಂದ್ಕೊಂಡೆ. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ರೆ ಏನೋ ಡಿಸ್ಟರ್ಬೆನ್ಸ್ ಅಂತ ನೋಡ್ತಾಯಿದ್ರೆ ನೋಡಿ. ಇದು ದೇವ್ರಿಗೆ ರೈಸು. ಸೊ ಈ ದೇವರಿಗೆ ಅನ್ನ ಮಾಡೋವಾಗ ಹೊಸ ಪಾತ್ರೆ ತೊಗೊಂಬರ್ಬೇಕು. ಹೊಸ ಪಾತ್ರೆ, ಹೊಸ ಸೌಟು, ಹೊಸ ಪ್ಲೇಟು, ಹೊಸ ಪಾತ್ರೆಯಲ್ಲೇ ದೇವ್ರಿಗೆ ಅನ್ನ ಮಾಡಬೇಕು. ತಿರ್ಗಾ ಉಪ್ಪು ಹಾಕ್ಬಾರ್ದು. ಉಪ್ಪು ಹಾಕ್ದಿರಾನೇ ಕೈ ಮುಗಿದು ಅದಕ್ಕೆ ಅರಿಶಿನ ಕುಂಕುಮ ಇಕ್ಕಿ ನೀಟಾಗಿ ಶ್ರದ್ಧೆಯಿಂದ ದೇವ್ರಿಗೆ ಹೊಸ ಪಾತ್ರೆಯಲ್ಲಿ ಅನ್ನ ಮಾಡಬೇಕು. ವರ್ಷ ಒಂದೊಂದು ಪಾತ್ರೆ ಬರ್ತಾ ಇರುತ್ತೆ ಬಿಡಿ. ನೋಡಿ, ನಾಗೇಶ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನೋಡಿ, ಫುಲ್ ಡೆಕೋರೇಷನ್ ಮಾಡಿದ್ರು ಅವರು. ಈಗ ದೇವ್ರಿಗೆ ಎಡೆ ಹಾಕ್ತಾಯಿದ್ದೀವಿ. ಫಸ್ಟು ದೇವ್ರಿಗೆ ಅಂತಲೇ ಮಾಡಿರೋ ಅನ್ನನ ಮುಕ್ಕೊಂಡು, ಸೊ ದೇವ್ರಿಗೆ ಅನ್ನ ಇಡ್ತಾ ಇದ್ದಾರೆ. ಸೊ ಅನ್ನ ಹಾಕಿದ್ರು. ಆ ಅನ್ನ ಉಪ್ಪು ಹಾಕಿರಲ್ಲ, ಸೊ ದೇವ್ರಿಗೆ ಅಂತಲೇ ಮಾಡಿರ್ತೀವಿ. ಆ ಅನ್ನ ಹಾಕಿದ್ಮೇಲೆ ನೋಡಿ, ಈಗ ಅನ್ನದ ಮೇಲೆ ಡೈರೆಕ್ಟು ಸಾಂಬಾರು ಹಾಕ್ಬಾರ್ದು. ನಾವು ಹಸಿ ಹಾಲು ಹಾಕಬೇಕು. ಹಸಿ ಹಾಲು, ಕಾಯಿಸಿರೋ ಹಾಲು ಅಲ್ಲ, ಪ್ಯಾಕೆಟ್ ಹಾಲು. ಹಸಿ ಹಾಲು ಹಾಕಿ ಅನ್ನದ ಮೇಲೆ ನೋಡಿ. ಇವಾಗ ನಾನು ಮಾಡಿರೋ ಒಂದೊಂದು ಅಡುಗೆನೇ ಎಲ್ಲ ಎಲೆಗೆ ಹಾಕ್ತಾಯಿದ್ದಾರೆ ನೋಡಿ. ಕೇಸರಿ ಬಾತ್ ಹಾಕ್ತಾಯಿದ್ದಾರೆ. ಈಗ ಬೀನ್ಸ್ ಪಲ್ಯ, ಸ್ವಲ್ಪ ಹಾಕ್ಲಾ ಜಾಸ್ತಿ ಹಾಕ್ಲಾ ಅಂತ ನಾಗೇಶ್ ಯೋಚನೆ ಮಾಡ್ತಾ ಇದ್ದಾರೆ. ಈಗ ವಡೆ ಹಾಕಿದ್ರು. ಮುದ್ದೆ ಮಾಡಿದ್ದೆ, ಹೌದು ಕರೆಕ್ಟು, ಮುದ್ದೆ ಇಟ್ಟರು. ನಾನು ಮುದ್ದೆ ವಿಡಿಯೋ ಮಾಡಿಲ್ಲ. ಎಲ್ಲರ ಮನೇಲಿ ಮುದ್ದೆ ಮಾಡ್ತಾರಲ್ವ, ಅದಕ್ಕೆ ಸೊ ವಿಡಿಯೋ ಮಾಡಿಲ್ಲ. ಮುದ್ದೆದು ಮಾಡಿಲ್ಲ, ವೈಟ್ ರೈಸ್ದು ಮಾಡಿಲ್ಲ. ಇನ್ನು ಸಾಂಬಾರು ರಸಮ್ ಎಲ್ಲ ಮಾಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಪೂಜೆ ದೇವ್ರ ಮನೇನ ಅಲಂಕಾರ ಮಾಡಿದ್ದಾರೆ ನಾಗೇಶ್. ಅಷ್ಟೇ, ಅವ್ರು ಮಾಡೋದೇ ವರ್ಷಕ್ಕೊಂದ್ಸತಿ ಮನೆ ದೇವ್ರ ಹಬ್ಬದ ದಿನ. ಇನ್ನು ವರ್ಷ ಪೂರ್ತಿ ನಾವೇ ಮಾಡಬೇಕು, ನಾನೇ ಮಾಡಬೇಕು ನೋಡಿ. ಇಲ್ಲಿ ದೇವ್ರ ಫೋಟೋ ಕಾಣಿಸ್ತಿದೆಯಲ್ಲ, ದೇವ್ರ ಫೋಟೋ ಪಕ್ಕದಲ್ಲಿ ಒಂದು ಹೂವಾದೈತಲ್ಲ, ಸೊ ಅದು ಮಡಿಕೆ. ಆ ಮಡಿಕೆಯಲ್ಲಿ ನೀರು ಹಾಕಿ ನಾವು ಶುದ್ಧವಾಗಿ ಆ ಮಡಿಕೆನ ತೊಳೆದು ನೀರು ಹಾಕಿ, ಆ ನೀರಲ್ಲಿ ಬಿಡಿ ಹೂವನೇ ಹಾಕಬೇಕು. ಕಟ್ಟಿರೋ ಹೂವಲ್ಲ, ಬಿಡಿ ಹೂವು ಎಲ್ಲ ಉದುರಿಸ್ಬೇಕು. ಒಂದು 5 ಥರ ನೋಡಿ. ಈರುಳ್ಳಿ ಹೂವು ಸಿಕ್ತು ಅಂತ ಹೇಳಿದ್ನಲ್ಲ ನೋಡಿ, ಆ ಕಡೆ ಒಂದು ಈ ಕಡೆ ಒಂದು ಈರುಳ್ಳಿ ಹೂವು ಇಕ್ಕಿದ್ದಾರೆ. ಅದನ್ನೇ ಈರುಳ್ಳಿ ಹೂವು ಅಂತ ಅನ್ನೋದು. ಎಲ್ಲ ಜೋಡಿಸಿದ್ರು, ಎಲ್ಲ ಆಯಿತು, ಎಲ್ಲ ಐಟಮ್ ಇಟ್ಟರು. ಸೊ ಇನ್ನೇನಾದರೂ ಇಡಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ಕೋಸಂಬರಿ, ಸಾಂಬಾರು ಎಲ್ಲ ರೆಡಿ ಆಯಿತು. ಫಸ್ಟು ನಾಗೇಶೇ ಪೂಜೆ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರ ಮನೆ ದೇವರು, ಆಮೇಲೆ ನಮ್ಮ ಮನೆ ದೇವರು ಆಗಿದ್ದಲ್ವ. ಸೊ ನಾಗೇಶ್ ಪೂಜೆ ಮಾಡ್ತಿದ್ದಾರೆ. ಏನು ಹೇಳಿ, ಹಬ್ಬದ ದಿನ ಹಿಂದೂಗಳು ಅಚ್ಚುಕಟ್ಟಾಗಿ ಪಂಚೆ ಹಾಕ್ಕೊಂಡು, ವೈಟ್ ಪಂಚೆ ಹಾಕ್ಕೊಂಡು, ವೈಟ್ ಶರ್ಟ್ ಹಾಕ್ಕೊಂಡು ಮನೆ ತುಂಬ ಅವರು ಓಡಾಡ್ತಾ ಇದ್ರೆ ಏನೋ ಒಂಥರ ಹಬ್ಬದ ಕಳೆ ತುಂಬ ಚೆನ್ನಾಗಿರುತ್ತೆ. ಅದು ನನಗಂತೂ ತುಂಬ ಇಷ್ಟ ಆಗುತ್ತೆ. ಅವ್ರ ಪಂಚೆ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ರೆ ಏನೋ ಒಂದು ಫೀಲಿಂಗು.
ಹಬ್ಬದ ಫೀಲಿಂಗು, ಏನೋ ಸೆಲೆಬ್ರೇಷನ್ ಫೀಲಿಂಗ್ ಅನ್ನೋದು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ. ನೋಡಿದ್ರಾ ಫ್ರೆಂಡ್ಸ್, ನಿಮ್ಮನೇಲಿ ಯಾರ್ಯಾರು ಎಲ್ಲ ಈ ಥರ ಹಬ್ಬ ಮಾಡ್ತೀರಾ? ಪ್ಲೀಸ್ ಹಬ್ಬ ಮಾಡಿರೋರು ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಒಂದು ವಾರದಿಂದ ಫ್ರೆಂಡ್ಸ್ ಮನೆ ಕ್ಲೀನ್ ಮಾಡಿರೋದು, ತುಂಬ ಶುದ್ಧವಾಗಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದೀವಿ ಮನೆ ದೇವ್ರ ಹಬ್ಬ ಅನ್ನೋದು. ನೋಡಿ ನರಸಿಂಹಸ್ವಾಮಿ ದೇವರೇ, ನೋಡಿದ್ರೆ ಫ್ರೆಂಡ್ಸ್ ನಮ್ಮ ಹಬ್ಬನ ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಪುನಸ್ಕಾರ ಎಲ್ಲ ಆಯಿತು. ಇನ್ನೇನಿದ್ರು ಬಂದವ್ರಿಗೆ ಊಟ ಬಡಿಸೋದು. ನೋಡಿ ನಾನು ಬಂದೆ, ದೇವರೇ ಕಾಪಾಡಪ್ಪ ಅಂತ ಪೂಜೆ ಮಾಡಿ ಎಲ್ಲ. ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ, ಪೂಜೆಯಲ್ಲಿ ಏನಾದರೂ ಇದಾಗಿದ್ರೆ ದಯವಿಟ್ಟು ಕ್ಷಮಿಸು ದೇವರೇ, ನನ್ನ ಪೂಜೆನ ಒಪ್ಪಿಸ್ಕೋ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ, ತಗೋ ಬಾ ಪೂಜೆ ಮಾಡು ಅಂತ. ನೋಡಿ ಬೇರೆ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಲು, ಫ್ರೆಂಡ್ ಬಂದ್ಲು ಆಚೆ ಹೋಗಿ ಬಂದ್ಬಿಟ್ಟು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಬ್ಲ್ಯಾಕ್ ಡ್ರೆಸ್ ಅಂದರೆ ಬ್ಲ್ಯಾಕ್ ಟಾಪ್ ಹಾಕಿದ್ದಾಳೆ, ಮುಂದೆಗಡೆ ಎಲ್ಲ ವೈಟ್ ಇದೆ. ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಅದರಲ್ಲೂ ಮನೆ ದೇವ್ರ ಹಬ್ಬ ಅಂದರೆ ಮೇನ್ ಫ್ರೆಂಡ್ಸ್. ಹೆಂಗಂದ್ರೆ ಹಂಗೆ ಮಾಡೋಕ್ಕೂ ಆಗಲ್ಲ. ನೋಡಿ ಚಿಟಾರೀಸ್ ಬಂದರು ಒಂದಿಬ್ರು ಸ್ಟಾರ್ಟಿಂಗು, ಸೊ ಅವ್ರಿಗೆ ಊಟ ಬಡಿಸ್ದೆ. ಬೇರೆಯವರೆಲ್ಲ ಬಂದಿದ್ರು, ಸೊ ಅವ್ರಿಗೆಲ್ಲ ಫೋಟೋ ಹೊಡಿಯೋಣ ಅಂತಂದರೆ ಬೇಡ ಅರುಣ, ಫೋಟೋ ಹೊಡಿಬೇಡ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ನನ್ನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.